नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। आइए रुक करते हैं इस वक्त की बड़ी खबर की ओर। कर्नाटक में राज्य किसान संगठन के संघ के प्रदेश अध्यक्ष कुरुबुरु शांत कुमार ने किसानों की समस्याओं के समाधान के लिए एकजुटता की अपील की है। उन्होंने कहा कि वर्तमान में किसान संगठनों में बंटवारे के कारण समस्याओं का समाधान निकालना मुश्किल हो गया है। कई संगठन राजनीतिक दलों की कठपुतली बनकर काम कर रहे हैं, जिससे किसानों की वास्तविक समस्याएं अनदेखी हो रही है। शांत कुमार ने राजनीतिक दलों पर आरोप लगाया कि किसानों की समस्या का इस्तेमाल सिर्फ राजनीतिक लाभ के लिए कर रही हैं और पूंजीपतियों के हितों की रक्षा के लिए कानून पारित कर लोकतंत्र को कमजोर कर रही हैं। उन्होंने किसानों से अपील की कि वो सामूहिक समस्याओं के समाधान के लिए एकजुट होकर लड़ाई लड़े। उन्होंने ये भी कहा कि दिल्ली यूनियन किसान मोर्चा द्वारा कृषि उत्पादों के लिए MSP लागू करने की मांग का समर्थन किया जा रहा है। इसके अलावा उन्होंने कूड़ादान परियोजना को तत्काल लागू करने की आवश्यकता पर जोर दिया और कहा कि अब कोई राजनीतिक ड्रामा नहीं होना चाहिए। ಬಹಳ ಮುಖ್ಯವಾಗಿ ತಾವು ಮಹದಾಯಿ ನದಿ ನೀರಿನ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ರಿ. ನಾನು ಕಳೆದ ಫೆಬ್ರವರಿ 13ನೇ ತಾರೀಕಿನಿಂದ ದೆಹಲಿಯಲ್ಲಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ಸಂಘಟನೆಯ ವತಿಯಿಂದ ರೈತರು ಕಳೆದ 6-7 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಕೂಡ ಬಹಳಷ್ಟು ದಿವಸ ಹೋಗಿ ಬಂದಿದ್ದೇನೆ. ಅವರಿಗೆ ಬೆಂಬಲವನ್ನು ಕೊಟ್ಟು ಕರ್ನಾಟಕದಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ಇಡೀ ದೇಶದ ರೈತರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು. ನೀವು MSP ಕಾನೂನನ್ನ ಮಾಡ್ತೀರಾ, ಅದಕ್ಕೆ ರೈತರಿಗೆ ಭದ್ರತೆ ಇಲ್ಲ, ರೈತರ ಖರೀದಿಯನ್ನು ಮಾಡೋದಿಲ್ಲ, ಮೋಸ ಮಾಡ್ತಾ ಇದ್ದಾರೆ. 75 ವರ್ಷಗಳಿಂದ ಸ್ವತಂತ್ರ ಬಂದು ಅದು ನಿಲ್ಲಬೇಕು. ಅದರಿಂದ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು. ಅದಕ್ಕಾಗಿ ನಮ್ಮ ಹೋರಾಟ ಅಂತ ಹೇಳಿ ದೆಹಲಿಯಲ್ಲಿ ಸಾವಿರಾರು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಕೇವಲ ಉದ್ಯಮಿಗಳ ಸಾಲ, ಬಂಡವಾಳಶಾಹಿಗಳ ಸಾಲವನ್ನ 14 ಲಕ್ಷ ಕೋಟಿ ಸಾಲವನ್ನ ಕೇಂದ್ರ ಸರ್ಕಾರ ಇಂದಿನ ವರ್ಷ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮನ್ನಾ ಮಾಡಿದೀವಿ ಅಂತ ಘೋಷಣೆ ಮಾಡಿದ್ರಿ. ಆದ್ರೆ 80% ಇರತಕ್ಕಂತ ರೈತರ ಸಾಲವನ್ನ ಯಾಕೆ ಮನ್ನಾ ಮಾಡಿಲ್ಲ? ಸಾಲ ಮನ್ನಾ ಮಾಡಲೇಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. 60 ವರ್ಷ ತುಂಬಿದಂತ ರೈತರಿಗೆ ಪೆನ್ಷನ್ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. 5 ವರ್ಷ ರಾಜ್ಯಭಾರ ಮಾಡಿದಂತ MLA MP ಪೆನ್ಷನ್ ಕೊಡ್ತೀರಾ? ನೀವು ಜನಸೇವೆ ಮಾಡ್ತೀವಿ ಅಂತಕ್ಕಂತ ಹೇಳ್ತಕ್ಕಂತ MLA MP ಪಿಂಚಣಿ ಕೊಡ್ತೀರಾ? 60 ವರ್ಷ ಭೂಮಿ ತಾಯಿಗಾಗಿ ದೇಶದ 145 ಕೋಟಿ ಜನರಿಗೆ ಆಹಾರ ಉತ್ಪಾದನೆ ಮಾಡತಕ್ಕಂತ ರೈತನ ಶ್ರಮಕ್ಕೆ ನೀವು ಬೆಲೆ ಕೊಡೋದಿಲ್ವಾ? ರೈತರಿಗೆ ಪಿಂಚಣಿ ಕೊಡ್ಲಿಕ್ಕೆ ಆಗೋದಿಲ್ವಾ? 60 ವರ್ಷ ತುಂಬಿದಂತ ಪ್ರತಿ ಒಬ್ಬ ರೈತರಿಗೂ ಕೂಡ ಪಿಂಚಣಿಯನ್ನ ಜಾರಿಗೆ ತರಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ರೈತರು ಮಾಡತಕ್ಕಂತ ಹೋರಾಟದ ಉದ್ದೇಶ ಇದು. ಈ ಹೋರಾಟ ರೈತರಿಗೆ ಹಾನಿಕರವಾಗಿದೆಯಾ? ರೈತರಿಗೆ ಅನ್ಯಾಯ ಆಗ್ತದಾ? ಹೇಳ್ತವೆಲ್ಲ ಅವ್ರು ಮಾಡ್ತಕ್ಕಂಥ ಹೋರಾಟ ಸರಿ ಇದೆಯಾ? ಇಲ್ವೇ? ಹೇಳಿ, ಸರಿ ಇದೆಯಲ್ವಾ? ಆ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆಯಲ್ವಾ? ಆ ಹೋರಾಟಕ್ಕೆ ಬೆಂಬಲ ಇದೆ. ಇಂಥ ಹೋರಾಟವನ್ನು ನಾವೆಲ್ಲ ಬೆಂಬಲಿಸಬೇಕಾದದ್ದು ಪ್ರತಿಯೊಬ್ಬ ರೈತನ ಕರ್ತವ್ಯ. ಬಂಧುಗಳೇ, ನಾನು ಕಳೆದ ತಿಂಗಳು ಕನ್ನೋರಿ ಬಾರ್ಡರ್ ಹೋಗಿದ್ದೆ. ये इस वक्त की बड़ी खबर। ऐसी तमाम खबरों के लिए देखते रहे पल्स 24 न्यूज।